ತಾಲೂಕು ಮಟ್ಟದ ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ. ತಾಯಿ ಎದೆ ಹಾಲು ಮಗುವಿನ ಬದುಕಿನ ಭದ್ರ ಬುನಾದಿ. ಡಾಕ್ಟರ್ ರವಿಕುಮಾರ್. ಈ ದಿನ ಎಚ್ಡಿ ಕೋಟೆಯ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ತಾಲೂಕಾ ಮಟ್ಟದ ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶ್ರೀನಿವಾಸ್, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿಚಂದ್ರ ಅವರ ಅಧ್ಯಕ್ಷತೆಯನ್ನು ವಹಿಸಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ತಾಲೂಕಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಮಾತನಾಡಿ, ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಪ್ರತಿ ವರ್ಷ ಆಗಸ್ಟ್ 1ರಿಂದ 7ರವರೆಗೆ ಆಚರಿಸಲಾಗುತ್ತದೆ. ಇದು ಶಿಶುಗಳ ಪೋಷಣೆ, ರೋಗ ನಿರೋಧಕ ಶಕ್ತಿ ಮತ್ತು ಒಟ್ಟಾರೆ ಆರೋಗ್ಯಕರ ಬೆಳವಣಿಗೆಗೆ ಸ್ತನ್ಯಪಾನದ ಮಹತ್ವವನ್ನು ಉತ್ತೇಜಿಸಲಾಗುತ್ತದೆ. ಸ್ತನ್ಯಪಾನದ ಮಹತ್ವ ಮತ್ತು ಪ್ರಯೋಜನಗಳಿಗೂ ಮಗುವಿಗೆ ತಾಯಿಯ ಎದೆ ಹಾಲು ಮೊದಲನೇ ಲಸಿಕೆ ಇದ್ದಂತೆ. ಮಗು ಜನಿಸಿದ ಮೊದಲ 6 ತಿಂಗಳ ಕಾಲ ವಿಶೇಷವಾಗಿ ಎದೆ ಹಾಲು ಮಾತ್ರ ನೀಡಬೇಕು. ತಾಯಿಯ ಎದೆ ಹಾಲಿನಿಂದ ಮಗುವಿನಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚುತ್ತದೆ. 6 ತಿಂಗಳು ತುಂಬಿದ ನಂತರ ಎದೆ ಹಾಲಿನೊಂದಿಗೆ ಪೂರಕ ಆಹಾರ ಆರಂಭಿಸಿ 2 ವರ್ಷದವರೆಗೆ ಮುಂದುವರಿಸಬೇಕು ಎಂದರು. ನಂತರ ತಹಶೀಲ್ದಾರ್ ಶ್ರೀನಿವಾಸ್ ಮಾತನಾಡಿ, ಪ್ರತಿ ವರ್ಷ ಆಗಸ್ಟ್ 1ರಿಂದ 7ರವರೆಗೆ ಆಚರಿಸಲಾಗುತ್ತದೆ. ಈ ಸಮಯದಲ್ಲಿ ತಾಲೂಕಿನ ಪ್ರತಿ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಆಚರಣೆಯನ್ನ ಮಾಡಿ ಜನರಿಗೆ ಹೆಚ್ಚು ಅರಿವನ್ನು ಮೂಡಿಸಿ ಎಂದರು. ನಂತರ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಪೂರ್ಣಿಮಾ ಮಾತನಾಡಿ, ಮಗುವಿಗೆ ತಾಯಿಯ ಎದೆ ಹಾಲು ಏಕೆ ಅತಿ ಮುಖ್ಯ? ಆಗ ತಾನೇ ಹುಟ್ಟಿದ ಮಗುವಿಗೆ ದೊರೆಯುವ ಮೊದಲ ಆಹಾರ ತಾಯಿಯ ಎದೆ ಹಾಲು. ಇದು ಕೇವಲ ಆಹಾರವಲ್ಲ, ಮಗುವಿಗೆ ಸಿಗುವ ಮೊದಲ ರೋಗ ನಿರೋಧಕ ರಕ್ಷಣೆಯಾಗಿದೆ. ಜನನದ ನಂತರ ಮೊದಲ ಕೆಲವು ದಿನಗಳಲ್ಲಿ ಬರುವ ಹಳದಿ ಬಣ್ಣದ ದಪ್ಪ ಹಾಲನ್ನ ಕೊಲೆಸ್ಟ್ರಾಲ್ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಪ್ರತಿಕಾಯಗಳು, ಪ್ರೋಟೀನ್ಗಳು ಮತ್ತು ಪೋಷಕಾಂಶಗಳು ಹೇರಳವಾಗಿರುತ್ತವೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಮಗುವಿಗೆ ಹುಟ್ಟಿದ ಮೊದಲ 1 ಗಂಟೆಯೊಳಗೆ ಎದೆ ಹಾಲನ್ನು ಉಣಿಸುವುದು ಅತ್ಯಂತ ಮುಖ್ಯ. ಮೊದಲ 6 ತಿಂಗಳು ನೀರು ಸೇರಿದಂತೆ ಬೇರೆ ಯಾವುದೇ ಆಹಾರವಿಲ್ಲದೆ ಕೇವಲ ತಾಯಿಯ ಎದೆ ಹಾಲನ್ನು ನೀಡಬೇಕು. 6 ತಿಂಗಳ ನಂತರ ಪೂರಕ ಆಹಾರ ಆರಂಭಿಸಿದರೂ 2 ವರ್ಷ ಅಥವಾ ಅದಕ್ಕೂ ಹೆಚ್ಚು ಕಾಲ ಎದೆ ಹಾಲನ್ನು ಉಣಿಸುವುದು ಮಗುವಿನ ಆರೋಗ್ಯಕರ ಬೆಳವಣಿಗೆಗೆ ಅನುಕೂಲಕರ. ತಾಯಿಯ ಎದೆ ಹಾಲಿನಲ್ಲಿ ಮಗುವಿನ ಬೆಳವಣಿಗೆಗೆ ಬೇಕಾದ ಎಲ್ಲ ಅಗತ್ಯ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಇರುತ್ತವೆ. ಇದು ಸುಲಭವಾಗಿ ಜೀರ್ಣವಾಗುತ್ತದೆ ಹಾಗೂ ಮಗುವಿಗೆ ಹೊಟ್ಟೆ ನೋವು, ಅತಿಸಾರ, ನ್ಯೂಮೋನಿಯಾ, ಕಿವಿಯ ಸೋಂಕು ಸೇರಿದಂತೆ ಅನೇಕ ಸೋಂಕುಗಳಿಂದ ರಕ್ಷಣೆ ನೀಡುತ್ತದೆ. ಎದೆ ಹಾಲು ಕುಡಿದ ಮಕ್ಕಳಲ್ಲಿ ಅಲರ್ಜಿ, ಸ್ಥೂಲಕಾಯ, ಮಧುಮೇಹ ಹಾಗೂ ಕೆಲವು ದೀರ್ಘಕಾಲದ ಕಾಯಿಲೆಗಳ ಅಪಾಯ ಕಡಿಮೆಯಾಗುತ್ತದೆ. ಜೊತೆಗೆ ಮೆದುಳಿನ ಬೆಳವಣಿಗೆ ಉತ್ತಮವಾಗಲು ಸಹಕಾರಿ ಎಂದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾದ ದೀಪಾ ಮಾತನಾಡಿ, ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದೇವೆ. ಈ ಸಮಯದಲ್ಲಿ ಹೆಚ್ಚು ಹಾಡಿ ಜನರಿಗೆ ಅರಿವನ್ನು ಮೂಡಿಸಿ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕಾ ಆರೋಗ್ಯಾಧಿಕಾರಿಗಳ ಕಚೇರಿಯ ಸಿಬ್ಬಂದಿ ವರ್ಗದವರು, ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು, ಸಮುದಾಯ ಆರೋಗ್ಯಾಧಿಕಾರಿಗಳು, ಸೇಂಟ್ ಮೇರೀಸ್ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿನಿಯರು, ಆಶಾ ಕಾರ್ಯಕರ್ತೆಯರು. ಬ್ಯೂರೋ ರಿಪೋರ್ಟ್ ಹರೀಶ್ ಕೋಟೆ, ಎನ್ಕೆಎಸ್ ಟಿವಿ4 HD ಕೋಟೆ. ಅದನ್ನ ಹೇಗೆ ಇಟ್ಕೋಬೇಕಪ್ಪ ಅಂದರೆ, ಮಗುನ ನೀವು ಹೀಗೆ ಇಟ್ಕೊಂಡ್ರೆ ಹಿಂಗಿರ್ಬಾರ್ದು, ಮಗು ತಲೆ ಹೀಗಿರ್ಬಾರ್ದು ಅಲ್ವಾ? ಅದಕ್ಕೆ ಏನು ಹೇಳ್ತೀವಿ, ಮಗುವಿನ ತಲೆ ಮತ್ತು ಶರೀರ ನೇರವಾಗಿರಬೇಕು. ಆಮೇಲೆ ಏನಾಗಿರ್ಬೇಕು, ಅದು ತಾಯಿಗೆ ಎದುರಾಗಿರ್ಬೇಕು. ಆಮೇಲೆ ಇನ್ನೇನಾಗಿರ್ಬೇಕು, ಇಲ್ಲಿ ಇಟ್ಕೊಂಡು ಕುಡಿಸ್ಬೋದಾ? ಇಲ್ಲ, ಹತ್ತಿರವಾಗಿರ್ಬೇಕು ಅಂತ ಹೇಳ್ತೀವಿ, ಹತ್ತಿರವಾಗಿರ್ಬೇಕು ಅಂತ ಹೇಳ್ತೀವಿ. ಸೊ ದಟ್ ಇದ್ರದ್ದು ಮಗು ಅಬ್ಡಾಮಿನ್ ತಾಯಿಯ ಹೊಟ್ಟೆಗೆ ಇರಬೇಕು. ಅವಾಗ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡ್ರೆ ಮಗುವಿನ ಮೂಗು ನೇರ ತಾಯಿ ಎದೆ ಹಾಲಿನ ನಿಕ್ಕಲ್ ಹತ್ರ ಬಂದಿರುತ್ತೆ. ಅವಾಗ ನೀವು ಸುಮ್ಮನೆ ಹಿಂಗೆ ಟಚ್ ಮಾಡೋದು ಬೇಕು. ಅದಾಗಿದ್ರೆ ಏನೋ ನನ್ನ ಹಾಲು ಸಿಗ್ತಿದೆ, ನೀವು ಇಲ್ಲೆಲ್ಲೋ ಇಟ್ಬಿಟ್ಟಿರ್ತೀರಾ, ಹಿಂಗೇನೋ. ಇಲ್ಲಾಂದ್ರೆ ತಾಯಿ ಹಿಂಗಿರುತ್ತೆ, ಶರೀರ ಹಿಂಗಿರುತ್ತೆ, ಹಿಂಗೆ ಇಟ್ಕೋಬಾರ್ದು. ಇದು ಕರೆಕ್ಟ್ ಅಲ್ವೇ ಅಲ್ಲ. ನಾವು ಕುಡಿಯೋಕ್ಕಾಗುತ್ತೆ ಹಿಂಗೆ ಮಾಡ್ಕೊಂಡು ನಮ್ಗೆ ನೀರು ಕುಡಿಯೋಕ್ಕಾಗುತ್ತೆ? ಇಲ್ಲ. ಈ ನಾಳೆ ಹೆಂಗಿರುತ್ತೋ ಅದಕ್ಕೆ ಆರಾಮಾಗಿ ಹಾಲು ಕುಡಿಯೋಕ್ಕಾಗಬೇಕು ಅಂದರೆ ಅದನ್ನು ಕರೆಕ್ಟಾಗಿ ನೇರವಾಗಿರಬೇಕು. ಇನ್ನು ಹೆಚ್ಚಿನ ಶಕ್ತಿ ಇರುವಂಥದ್ದು ತಾಯಿ ಎದೆ ಹಾಲು, ಅದರಲ್ಲಿ ಕೊಲೆಸ್ಟ್ರಾಲ್ ಇರೋದು. ಅದನ್ನು ನೀವು ಮೊದಲು ಮಗು ಹುಟ್ಟಿದ ಅರ್ಧ ಗಂಟೆಯೊಳಗಡೆ ನೀವು ಕುಡಿಸ್ಬೇಕು ಅಂತಿದೆ. ಮಗು ತಾಯಿ ಹೆರಿಗೆ ಆಗಿರ್ತಾಳೆ, ಸುಸ್ತಾಗಿರುತ್ತೆ, ಪರವಾಗಿಲ್ಲ. ನೀವು ತಾಯಿ ಎದೆ ಹಾಲಿಗೆ ಹಾಕಿದ ತಕ್ಷಣ ಏನೆಲ್ಲ ಅಡ್ವಾಂಟೇಜಸ್ ಇದೆ? ಒಂದು, ಮೊದಲನೇ ಹಾಲು ಸಿಗ್ತಾ, ಮೊದಲನೇ ವ್ಯಾಕ್ಸಿನ್ ಹೇಳಿದ್ರು ಅದು ಸಿಗ್ತಾ, ಅದ್ರ ಜೊತೆಗೆ ಅವಳಿಗೆ ಏನೇ ನೋವಿರುತ್ತಲ್ಲ, ಹೆರಿಗೆ ನೋವು, ಆ ನೋವೆಲ್ಲ ಮರೆತುಬಿಡ್ತಾಳೆ ಅವಳು. ಅದ್ರ ಜೊತೆಗೆ ಇನ್ನೇನಾಗ್ಬೋದು, ಗರ್ಭಕೋಶ ಅದು ಆಕ್ಟಿವೇಟ್ ಆಗುತ್ತಲ್ಲ, ಆಕ್ಸಿಟೋಸಿನ್ ರಿಲೀಸ್ ಆದಾಗ ಅದು ಇದಾಗೋದ್ರಿಂದ ಕಾಂಟ್ರಾಕ್ಷನ್ ಕೊಡೋದ್ರಿಂದ ಬ್ಲೀಡಿಂಗ್ನು ಕೂಡ ಕಂಟ್ರೋಲ್ ಮಾಡ್ಬೋದು. ಮತ್ತು ಪ್ಲಾಸೆಂಟಾ ಏನು ಇನ್ನೂ ಬಂದಿಲ್ಲ ಅಂದರೆ ಅದು ಕೂಡ ಬರೋಕ್ಕೆ ಹೆಲ್ಪ್ ಕೂಡ ಮಾಡುತ್ತೆ. ಮೇಡಮ್ ಅದು ತುಂಬ ವಿವರವಾಗಿ ಹೇಳ್ಕೊಟ್ರು. ಇಲ್ಲಿರೋಂಥವೆಲ್ಲ ಮೆಜಾರಿಟಿ ಆರೋಗ್ಯ ಇಲಾಖೆಯಿಂದಲೇ ಸಿಬ್ಬಂದಿಗಳು, ವೈದ್ಯಾಧಿಕಾರಿಗಳು, ನರ್ಸ್ಗಳಿದ್ದೀರ. ಹಾಗಾಗಿ ಎದೆ ಹಾಲಿನ ಮಹತ್ವ ಅಂದರೆ ಏನು,
ಯಾವ ರೀತಿ ಅದನ್ನು ಕೂರಿಸ್ಬೇಕು, ತಾಯಂದಿರಿಗೆ ಯಾವ ರೀತಿ ಅದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು ಅನ್ನೋದನ್ನ ಈಗಾಗಲೇ ನಮಗೆಲ್ಲ ಗೊತ್ತಿರುತ್ತೆ, ಫೀಲ್ಡಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಮುಂದೆ ತಾಯಂದಿರಾಗುವಂತಹ ಹೆಣ್ಮಕ್ಳಿದ್ದಾರೆ, ಅವರು ಕೂಡ ಸಮುದಾಯದಲ್ಲಿ ಹೋಗಿ ಇದ್ರ ಬಗ್ಗೆ ತಿಳ್ಕೊಂಡಿದ್ರೆ ಮುಂದೆ ಆಗುವಂಥ ಎಷ್ಟೋ ಅನಾಹುತಗಳನ್ನ ತಪ್ಪಿಸ್ಬೋದು. ಅದ್ರ ಜೊತೆಗೆ ನಮ್ಮ ಸುತ್ತಮುತ್ತದ ಜನಗಳು ಕೂಡ ಇದನ್ನು ಅವೇರ್ನೆಸ್ ಕೊಡ್ಬೋದು. ಹೇಳಿದ್ರಲ್ಲ ಮೇಡಮ್ ಹೇಳಿದೆಲ್ಲ ಅರ್ಥ ಆಗಿದೆಯಾ?